ಬೆಂಗಳೂರಿನಲ್ಲಿ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಜರುಗ್ತಾ ಇದೆ. ಭೂತನಹಳ್ಳಿ ಕಿರು ಅರಣ್ಯದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದು ಸದ್ಯ 25 ಕೋಟಿ ಬೆಲೆ ಬಾಳುವ 4.3 ಎಕರೆ ಅರಣ್ಯ ಭೂಮಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಆನೇಕಲ್ ಭಾಗದ ಭೂತನಹಳ್ಳಿಯಲ್ಲಿ ಬರೋಬ್ಬರಿ 539.27 ಎಕರೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಈಗ ಮುಂದಾಗಿರುವಂಥದ್ದು. ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ಕಗ್ಗಲೀಪುರದ ಬನ್ನೇರುಘಟ್ಟ ರಸ್ತೆ ಬಳಿಯ ಒಂದಷ್ಟು ಎಕರೆ ಜಮೀನಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಇನ್ನು ಇವತ್ತು ಆನೇಕಲ್ ಭಾಗದ ಭೂತನಹಳ್ಳಿಯಲ್ಲಿರುವ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಮಂಜುನಾಥ್, ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಹಿನ್ನೆಲೆಯಲ್ಲಿ ಈ ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ರಾಜ್ಯದಲ್ಲಿ ಮುಂದುವರೆದಂತೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ಕೂಡ ನಡೀತಿರುವಂತದ್ದು. ಬೆಂಗಳೂರಿನ ಕಗ್ಲಿಪುರ ಏನಿದೆಯೋ, ಕಗ್ಲಿಪುರ ಬನ್ನೇರುಘಟ್ಟ ರಸ್ತೆಗೆ ಹೊಂದಿಕೊಂಡಿರುವಂತಹ ಪ್ರಮುಖವಾದಂತಹ ಒಂದು ಹಳ್ಳಿ, ಆ ಭೂತನಹಳ್ಳಿ ಅಂತ ಎನ್ನುವಂಥದ್ದು, ಕಗ್ಲಿಪುರ ನಿಯರೆಸ್ಟೇ ಇರುವಂತಹ ಭೂತನಹಳ್ಳಿ ಎನ್ನುವಂಥದ್ದು ಏನಿದೆಯೋ, ಆ ಹಳ್ಳಿಯಲ್ಲಿ ಕಿರು ಅರಣ್ಯ ಪ್ರದೇಶವನ್ನ ಅರಣ್ಯ ಇಲಾಖೆ ಮಾಡ್ಕೊಂಡಿರುತ್ತೆ. ಅಲ್ಲಿ 25 ಕೋಟಿ ಬೆಲೆ ಬಾಳುವಂತಹ 4.3 ಎಕರೆ ಅರಣ್ಯ ಪ್ರದೇಶವನ್ನ ಆನೇಕಲ್ ವಲಯದ ಅಂದ್ರೆ ಈ ಒಂದು ಸರ್ವೆನಲ್ಲಿರುವಂತಹ ಏನ್ ಜಾಗ ಏನಿದೆಯೋ 539.27 ಎಕರೆ ಅರಣ್ಯ ಪ್ರದೇಶ ಇರುವಂತದ್ದು. ಅದರಲ್ಲಿ 4.3 ಎಕರೆ ಗುಂಟೆಯನ್ನ ಅಲ್ಲಿರುವಂತಹ ರವಿ ಕಾವಲೆ ಎಂಬಾತ ಅಕ್ರಮವಾಗಿ ವಶಪಡಿಸಿಕೊಳ್ಳುವಂತ ಕೆಲಸ ಆಗಿತ್ತು. ಅಂದ್ರೆ ಒತ್ತುವರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದ. ಒತ್ತುವರಿ ಮಾಡಿಕೊಂಡಿದ್ದ ಸಂಬಂಧಪಟ್ಟಾಗೆ ಅಲ್ಲಿ ತೋಟ ಸೇರಿದಂತೆ ವಿವಿಧ ರೀತಿಯಾದಂತಹ ಒಂದು ಚಟುವಟಿಕೆಯನ್ನು ಕೂಡ ಮಾಡ್ಕೊಂಡಿದ್ದ. ಈ ಕುರಿತಂತೆ 2006ರಲ್ಲಿ ಅರಣ್ಯ ಇಲಾಖೆ ಈ ಒಂದು ವಿಚಾರವಾಗಿ FIR ದಾಖಲಿಸುವಂತ ಕೆಲಸ ಮಾಡಿರ್ತದೆ. ಅದಾದ ಬಳಿಕ ಜಮೀನಿನಲ್ಲಿದ್ದಂತಹ ರವಿ ಎಂಬಾತ ಏನಿದನೋ ಆತನು ಕೂಡ ಕೋರ್ಟ್ ಮೊರೆ ಹೋಗುವಂತ ಕೆಲಸ ಮಾಡ್ತಾನೆ. ಅದಾದ ನಂತರ 18 ವರ್ಷಗಳಿಂದ ಕಾನೂನು ಹೋರಾಟ ನಡೆಸಿದಂತಹ ಅರಣ್ಯ ಇಲಾಖೆ ಸೇರಿದಂತೆ ಆತನ ಸ್ಥಳೀಯ ಒಂದು ಏನು ರವಿ ಎನ್ನುವಂತ ಮಾಲೀಕ ಏನಿದನೋ ಆತನ ವಿರುದ್ಧವಾಗಿ ಸದ್ಯಕ್ಕೆ ಈಗ FIR ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಆ ಜಮೀನನ್ನ ವಶಪಡಿಸಿಕೊಳ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಸೂಚನೆ ಮೇರೆಗೆ ಸದ್ಯಕ್ಕೆ ಆ ಜಾಗವನ್ನ ಇದೀಗ ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. 539 ಎಕರೆ ಈ ಜಾಗದಲ್ಲಿದ್ದಂತಹ 27 ಗುಂಟೆಯನ್ನ ಕಿರು ಅರಣ್ಯ ಪ್ರದೇಶ ಎನ್ನುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಈ ಅರಣ್ಯ ಪ್ರದೇಶ 70% ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವಂತ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ. ಈ ಒತ್ತುವರಿ ತೆರವುಗೊಳಿಸಿ ಮತ್ತೆ ಭೂಮಿಯನ್ನ ಅರಣ್ಯ ಇಲಾಖೆ ಸುಪರ್ದಿಗೆ ಪಡೆದುಕೊಳ್ಳುವಂತ ಕೆಲಸ ಅಂತೂ ಆಗ್ತಾ ಇರುವಂತದ್ದು. ಮುಂದುವರೆದಂತೆ ಕೇವಲ ಇದಿಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಡುತ್ತೋ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗಿರುವಂತಹ ಜಾಗವನ್ನ ಪ್ರತಿಯೊಂದು ಭಾಗದಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರ ಆದೇಶದ ಮೇರೆಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಅರಣ್ಯ ಇಲಾಖೆ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಮಧುಮಾಲಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.